ಅಂಜಲಿ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ತಲೆದಂಡ ಆಗಿದೆ. ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅವರ ಅಮಾನತಾಗಿದೆ. ಇವಾಗ ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಡಿಸಿಪಿ ಅಮಾನತಾಗಿದೆ. ಗೃಹ ಸಚಿವರ ಹುಬ್ಬಳ್ಳಿ ಭೇಟಿ ಮೊದಲೇ ಈ ತಲೆದಂಡ ಆಗಿರುವಂತದ್ದು. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ವರದಿ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ರಾಜೀವ್ ಸಸ್ಪೆಂಡ್ ಆಗಿದ್ದಾರೆ. ಇವರಿಗೆ 3 ಪೊಲೀಸ್ ಸಿಬ್ಬಂದಿ ಅಮಾನತಾಗಿದೆ. ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಧಾರವಾಡದ ವಸ್ತುಸ್ಥಿತಿ ಯಾವ ರೀತಿಯಾಗಿದೆ, ಪೊಲೀಸರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ನೈಟ್ ಬೀಟ್ ಎಷ್ಟು ತನಕ ಇದೆ, ಮಹಿಳೆಯರನ್ನ ಮಾತಾಡಿದೆ, ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಇದಾದ ನಂತರ ಇಬ್ಬರು ಪೊಲೀಸ್ ಅಧಿಕಾರಿಯ ಅಮಾನತಾಗಿದೆ. ಜೊತೆಗೆ ಈಗ ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಅವರ ಅಮಾನತು ಕೂಡ ಆಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಡಿಸಿಪಿ ಅವರ ಅಮಾನತಾಗಿರುವಂತದ್ದು. ಗೃಹ ಸಚಿವರು ಹುಬ್ಬಳ್ಳಿಗೆ ಭೇಟಿ ಕೊಡುವ ಮೊದಲೇ ಈ ಅಮಾನತಾಗಿರುವಂತದ್ದು. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಹೊರಬಿದ್ದಿದೆ. ಮಹಿಳೆಯರೇ ಹೇಳ್ತಾ ಇದ್ದಾರೆ, ಏನ್ರಿ ಇವರು ಕೆಲಸ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಅಂತ. ಈಗ ಅಂಜಲಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪೊಲೀಸ್ ಅಧಿಕಾರಿಯ ತಲೆದಂಡ. ಇದು ಕೂಡ ಡಿಸಿಪಿ ರಾಜೀವ್ ಅವರ ಅಮಾನತಾಗಿರುವಂಥದ್ದು. ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ಕೆಲಸ ಮಾಡ್ತಿರುವಂಥ ರಾಜೀವ್ ಅವರ ಸಸ್ಪೆಂಡ್ ಆಗಿದೆ. ಒಂದು ಕಡೆ ಜನರು ಕೂಡ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಜೀವ ಬಲಿಯಾಗಿದೆ ಅಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಪ್ರಕಾಶ್, ಗೃಹ ಸಚಿವರು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿಲ್ಲ, ಇನ್ನೇನು ಹುಬ್ಬಳ್ಳಿಗೆ ಭೇಟಿ ಕೊಡಲಿದ್ದಾರೆ. ಅದಕ್ಕೂ ಮೊದಲೇ ಡಿಸಿಪಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತಲೆದಂಡ ಆಗಿದೆ. ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿರುವಂತದ್ದು. ಪೊಲೀಸ್ ಅವರ ಕರ್ತವ್ಯ ಯಾವ ರೀತಿಯಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತ. ಬಟ್ ಜೊತೆಗೆ ಏನ್ ಕಾರಣ ಕೊಟ್ಟು ಈಗ ಡಿಸಿಪಿ ಅವರ ಸಸ್ಪೆಂಡ್ ಆಗಿದೆ? ಪ್ರಮುಖವಾಗಿ ಏನಂದ್ರೆ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹತ್ಯೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಹತ್ಯೆ ನಡೆಯಕ್ಕಿಂತ ಮುಂಚೆಯೂ ಕೂಡ ಪೊಲೀಸ್ ಇಲಾಖೆ ಯಾವ ರೀತಿ ಒಂದು ಲೋಪದೋಷವನ್ನ ಇಲ್ಲಿ ನಡೆಸಿತ್ತು, ಅದೇ ರೀತಿ ಅವರ ಕುಟುಂಬಸ್ಥರು ಈ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ಲಿಕ್ಕೆ ಹೋದಾಗ ಯಾವ ರೀತಿ ನಿರ್ಲಕ್ಷ್ಯವನ್ನ ವಹಿಸಿತ್ತು. ಈ ಹಿನ್ನೆಲೆಯಲ್ಲಿ ಹತ್ಯಾದ ಬಳಿಕ ಈ ಎಲ್ಲ ಒಂದು ಅಂಶಗಳು ಬೆಳಕಿಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಮೊನ್ನೆ ಅಂಜಲಿ ಹತ್ಯೆ ನಡೆದಂತ ದಿನವೇ ಕೂಡ ಏನು ಇಬ್ರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಏನು ಪೊಲೀಸ್ ಇಲಾಖೆ ಆದೇಶ ಮಾಡಿತ್ತು. ಇವತ್ತು ಕಾನೂನು ಸುವ್ಯವಸ್ಥೆಯ ಡಿಸಿಪಿ ರಾಜೀವ್ ಅವರನ್ನ ಅಂದ್ರೆ